ಎಲ್ಲ ಧರ್ಮದ ಗುರುಗಳೇ, ನಮ್ಮ ಸಭಾಧ್ಯಕ್ಷರಂತ ಯು ಡಿ ಖಾದರ್ ಅವರೇ, ವೇದಿಕೆ ಇರುವಂತ ಎಲ್ಲ ಧರ್ಮಪೀಠದ ಎಲ್ಲ ಹಿರಿಯರೇ, ಬಂಧು ಭಗಿನಿಯರೇ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಇದರಲ್ಲಿ ನಂಬಿಕೆನ ಇಟ್ಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ನಾವು ಯಾರು ಅರ್ಜಿ ಹಾಕೊಂಡು ಯಾವ ಜಾತಿಲಿ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರು ಹುಟ್ಟಲಿಲ್ಲ. ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಂದರ ಪೂರ್ವ ಪುಣ್ಯದ ಫಲದಿಂದ ಒಂದು ಜಾತಿ, ಒಂದು ಧರ್ಮ ಅಂತ ತೀರ್ಮಾನ ಮಾಡಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ಯಾರಿಗೂ ಇಂಥದೇ ಧರ್ಮದಲ್ಲಿ ನೀವು ಇರಬೇಕು ಅಂತೇಳಿ ಯಾರಿಗೂ ಹೇಳಷ್ಟು ಶಕ್ತಿ ಕೂಡ ಭಗವಂತ ಕೊಡ್ಲಿಲ್ಲ. ಈ ಪವಿತ್ರವಾದಂತ ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಗುರುಗಳ ಆಶೀರ್ವಾದವನ್ನು ಪಡೆದು 432ನೇ ವಾರ್ಷಿಕ ಮತ್ತು 22ನೇ ಪಂಚವಾರ್ಷಿಕ ಉರುಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ನಮ್ಮ ಸ್ಪೀಕರ್ ಅವರು, ಅವ್ರ ತಂದೆ ಜೊತೆ ನಾನು MLA ಇದ್ದೆ, ಈಗ ಅವ್ರ ಮಗನ ಜೊತೆ MLA ಇದ್ದೀನಿ. ಸೊ ನಾವೆಲ್ಲ ಸೇರಿ ಒಟ್ಟಿಗೆ ಸಮಾಜದ ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆ ಬರಬೇಕು ಅಂತೇಳಿ ಕೇಳಿದಾಗ ನಾನು ಬಹಳ ಸಂತೋಷದಿಂದ ಬಂದು ಈ ಒಂದು ಪವಿತ್ರವಾದಂಥ ಪುಣ್ಯಕ್ಷೇತ್ರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಇದು ನನ್ನ ಒಂದು ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಭಾರತದ 2ನೇ ಪವಿತ್ರವಾದಂಥ ಜಾಗ ಅಂಥೇಳಿ ಗುರುತಿಸಿದೆ ಅಂಥೇಳಿ ತಮ್ಮ ಕಾರ್ಯದರ್ಶಿಗಳು ತಿಳಿಸಿದ್ರು. ನಾನು ಅಜ್ಮೀರ್ಗೆ ಒಂದು 5-6 ಬಾರಿ ಹೋಗಿದ್ದೇನೆ. ನನ್ನ ಕಷ್ಟದಲ್ಲಿ, ನನ್ನ ಸುಖದಲ್ಲೆಲ್ಲ ಕೂಡ ಹೋಗಿ ಅಲ್ಲಿ ಭೇಟಿ ಸಿಕ್ಕಿದೆ. ಇವತ್ತು ಕೂಡ ಇಲ್ಲಿಗೆ ಬಂದು ಭೇಟಿ ಮಾಡೋಂಥ ಒಂದು ದೊಡ್ಡ ಅವಕಾಶ ಇವತ್ತು ಸಿಕ್ಕಿದೆ. ನಮ್ಮ ಸರ್ಕಾರ ಕೂಡ ಈಗಾಗಲೇ ನಮ್ಮ ಸ್ಪೀಕರ್ ಅವರ ಬೇಡಿಕೆಯನ್ನು ಗಮನಿಸಿ ಸುಮಾರು 3 ಕೋಟಿ ರೂಪಾಯಿ ಹಣವನ್ನು ಕೂಡ 3 ಕೋಟಿ ರೂಪಾಯಿ ಹಣ ಕೂಡ ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ. ಬಹಳ ಭಕ್ತಿಪೂರ್ವಕವಾಗಿ ಇಲ್ಲಿ ಕುರಿಗಳನ್ನೆಲ್ಲ ಕೂಡ ಹರಕೆ ಮಾಡಿಕೊಂಡು ಕಟ್ಟಿ ಕಡ್ದು ತಮಗೆ ಪ್ರಸಾದ ಸ್ವೀಕಾರ ಮಾಡೋಂಥ ಅವಕಾಶ, 100 ಜನ ಸೇವೆ ಮಾಡ್ತಾರೆ ಅಂಥೇಳಿ ನಮ್ಮ ಖಾದರ್ ಸಹೋದರ ನನಗೆ ತಿಳಿಸಿದ್ರು. ನಾನು ಹೇಳ್ತಾ ಇದ್ದೀನಿ, ನಾನು ಕೂಡ ಒಂದು 50 ಕುರಿ ಕೊಟ್ಟು ನಿಮಗೆ ಆ ಒಂದು ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀನಿ ಅಂಥೇಳಿ ನನಗೆ ತಿಳಿಸ್ಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಇವತ್ತು ತಾವೆಲ್ಲ ಈ ದೇಶದ ಐಕ್ಯತೆಗೆ, ಈ ದೇಶದಲ್ಲಿ ನಮ್ಮ ಸೈನಿಕರು ಹೋರಾಟವನ್ನು ಮಾಡ್ತಿರೋದಕ್ಕೆ ಶುಕ್ರವಾರ ತಾವು ತಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರಂಥ ಒಂದು ಐತಿಹಾಸಿಕ ತೀರ್ಪಕ್ಕೆ ಸರ್ಕಾರದ ಪರವಾಗಿ ಈ ದೇಶದ ಒಂದು ನಾಗರಿಕನಾಗಿ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸೋದಕ್ಕೆ ಬಯಸ್ತಾ ಇದ್ದೇನೆ. ಸೊ ನಾವೆಲ್ಲ ಇಡೀ ಭಾರತದಲ್ಲಿ ಒಗ್ಗಟ್ಟಿನಿಂದ ಇದ್ದು ಈ ಕಷ್ಟದ ಪರಿಸ್ಥಿತಿಯಲ್ಲಿ ಭಾರತ ಪ್ರತಿಯೊಂದು ಪ್ರಜೆ ಕೂಡ ನಾವು ಗೌರವದಿಂದ ಕಾಪಾಡಿ ಈ ಭಾರತವನ್ನು ರಕ್ಷಣೆ ಮಾಡೋಂಥ ಕೆಲಸ ಈ ಸಂದರ್ಭದಲ್ಲಿ ನಾವೆಲ್ಲ ಮಾಡಬೇಕಾಗಿದೆ. ನಾನೇನು ದೊಡ್ಡ ಹೆಚ್ಚಿಗೆ ಭಾಷಣ ಮಾಡಲಿಕ್ಕೆ ಇಲ್ಲಿಗೆ ಬಂದಿಲ್ಲ. ಇವತ್ತು ನಿಮ್ಮ ಸಂಸ್ಥೆಯಿಂದ ಆರೋಗ್ಯ, ಶಿಕ್ಷಣ, ಧಾರ್ಮಿಕ, ಸಾಮಾಜಿಕ ಎಲ್ಲ ಕೂಡ ಕೆಲಸ ನಡೀತಾ ಇದೆ ಅಂತ ತಿಳಿಸಿದ್ರು. ಭಗವಂತ ದೇವರು ಶಾಪನೂ ಕೊಡೋದಿಲ್ಲ, ಅವಕಾಶನೂ ವರನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ ಬೆಳಗ್ಗೆ ಗವರ್ನರ್ ಅವ್ರದ್ದೊಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿಬಿಟ್ಟು ಇಲ್ಲಿಗೆ ಬಂದೆ. ಹಂಗೆ ನಮಗೆ ಸಿಕ್ಕದಂಥ ಅವಕಾಶದಲ್ಲಿ ನಾವು ಸಮಾಜಕ್ಕೆ ಏನು ಕೊಡುಗೆಯಾಗಿ ನಾವು ಕೊಡ್ತೀವಿ, ಯಾವ ರೀತಿ ನಿಲ್ತೀವಿ, ಹಣ ಕೊಡೋದೇ ಮುಖ್ಯ ಅಲ್ಲ. ಹಣ ಕೊಡದೆ ಹೋದ್ರು ನೀವೆಲ್ಲ ಇಲ್ಲಿರೋಂಥ ಗುರುಗಳು, ಹಿತೈಷಿಗಳು, ಮಾರ್ಗದರ್ಶಕರು ಎಲ್ಲ ಕೂಡ
ಎಷ್ಟು ಜನರನ್ನ ಪರಿವರ್ತನೆ ಮಾಡ್ತೀರಿ ಸಾಮಾಜಿಕವಾಗಿ, ಅದು ಭಾಳ ಮುಖ್ಯ ಅಂತೇಳಿ ನಾನು ಗಮನಿಸ್ಕೊಂಡಿದ್ದೇನೆ. ಸೊ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಷ್ಟು ಜನರನ್ನ ನಿಯಂತ್ರಿಸಿ ನೀವು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ತಾವೆಷ್ಟು ಪ್ರಯತ್ನ ಮಾಡ್ತೀರಿ, ಇದು ಭಾಳ ಮುಖ್ಯವಾದಂಥ ವಿಚಾರ. ಸೊ ಇವತ್ತು ಬಂದು ನಾನು ನಿಮ್ಮೆಲ್ಲರ ಜೊತೆಯಲ್ಲಿ ಇದ್ದು ಕೆಲವು ನಿಮಿಷಗಳ ಕಾಲ ಪಾಲ್ಗೊಂಡು ನಾನು ದರ್ಗಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಅಲ್ಲೂ ನನಗೆ ಇಚ್ಛಾಶಕ್ತಿಯನ್ನು ಈಡೇರಿಸುವಂಥ ಭಗವಂತ ಅವಕಾಶ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ. ಮತ್ತೆ ಇಲ್ಲಿಗೆ ಬರ್ತೇನೆ ಅಂತ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.